ಟೀಮ್ ಇಂಡಿಯಾ ಸೋಲಕ್ ಕಾರಣ ಏನು? ಜಸ್ಟ್ ಐರ್ಲೆಂಡ್ ಮತ್ತೆ ಇಂಗ್ಲೆಂಡ್ ಟೀಮ್ಗಳಲ್ಲಿ ಎರಡು ಟೀಮ್ ಕೂಡ ಇಂಡಿಯನ್ ಸೇರಿಸಿ ವೈಟ್ ವಾಶ್ ಮಾಡ್ಬಿಟ್ಟವೆ. ಒಂದು ವಿಷಯ ಏನಪ್ಪಾ ಅಂದ್ರೆ ಇಂಗ್ಲೆಂಡ್ ಇಂಡಿಯನ್ ಸೋಲ್ಸಿ ಟಾಪ್ ಅಲ್ಲಿ ಬಂದಿದ್ದಾರೆ, ಇಂಡಿಯಾ ಟೀಮ್ ಟಾಪ್ 2 ಬಂದಿದೆ. ಮತ್ತೆ ಇದೇ ಗೌತಮ್ ಗಂಭೀರ್ ಕೋಚ್ ಅಲ್ಲಿ 7 ಮ್ಯಾಚ್ ಸೋಲೋಗಿದ್ದಾರೆ. ಮತ್ತೆ ಇದೇ ಗೌತಮ್ ಗಂಭೀರ್ ಕೋಚ್ ಅಲ್ಲಿ ವರ್ಲ್ಡ್ ಕಪ್ ಮತ್ತೆ ಟಿ20 ವರ್ಲ್ಡ್ ಕಪ್ ಗೆದ್ದಿದ್ದಾರೆ ಇಂಡಿಯಾ. ಅಷ್ಟು ಸಡನ್ ಆಗಿ ಇಷ್ಟು ಡೌನ್ ಫಾಲ್ಗೆ ಕಾರಣ ಏನು? ಜಸ್ಟ್ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಫಸ್ಟ್ ಆಫ್ ಆಲ್, ಇಂಡಿಯಾ ಐರ್ಲೆಂಡ್ ಮೇಲೆ ಆಡಿದಾಗ ಐರ್ಲೆಂಡ್ ಟೀಮ್ ಪಕ್ಕ ಒಂದು ಪ್ರಾಪರ್ ಪ್ಲಾನಿಂಗ್ ಅಲ್ಲಿ ಬಂತು. ಲಾಂಗ್ ಬೌಂಡ್ರೀಸ್ ಮತ್ತೆ ಶಾರ್ಟ್ ಪಿಚ್ ಹಾಕಿದ್ರೆ ಪಕ್ಕ ಔಟ್ ಆಗ್ತಾರೆ ಅಂತ ಅವ್ರ ಮೈಂಡ್ ಅಲ್ಲಿ ಫಿಕ್ಸ್ ಆಗಿ ಅದೇ ಟ್ರೈ ಮಾಡಿದ್ರು. ಮತ್ತೆ ಅಲ್ಲಿ ಸಕ್ಸಸ್ ಆದ್ರು. ಇದನ್ನೇ ರಿಟೀನ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಇಂಗ್ಲೆಂಡ್ ಅವರು ಅದೇ ಸೇಮ್ ಸ್ಟ್ರಾಟಜಿನ ಅಪ್ಲೈ ಮಾಡಿದ್ರು. ಇಲ್ಲಿ ಇವರು ಸಕ್ಸಸ್ ಆದ್ರು. ಮತ್ತೆ ನಮ್ಮ ಇಂಡಿಯಾ ಬ್ಯಾಟರ್ಸ್ ಎಲ್ಲಿ ಪ್ಲಾಟ್ ಪಿಚರ್ಸ್ ಇರಲ್ಲ, ನಮ್ಮ ಇಂಡಿಯಾ ಬ್ಯಾಟರ್ ಮಾತ್ರ ಪ್ಲಾಟ್ ಪಿಚರ್ಸ್ ಇರುತ್ತೆ. ಔಟ್ ಸೈಡ್ ಬೌನ್ಸರ್ ಪಿಚರ್ಸ್ ಇರುತ್ತೆ. ಅವರು ಅದು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರಾ ಅವ್ರ ಆಟ IPL ಹೆಂಗ್ ಆಡಿದ್ರು ಹಂಗೆ ಆಡಿದ್ರು, ಟ್ರೈ ಮಾಡಿದ್ರು. ಇಲ್ಲೆಲ್ಲಾ ಪ್ಲೇಯರ್ಸ್ ಫೈಲ್ ಆದ್ರು. ಅದರಲ್ಲಿ ಶ್ರೇಯಸ್ ಅವರು ಒಬ್ಬರೇ ನಿಂತ್ಕೊಂಡು ಲಾಸ್ಟ್ ವರ್ಗೂ ಆಡಿದ್ರು. ಅದಕ್ಕೆ ಅವ್ರು ಸಕ್ಸಸ್ ಆದ್ರು. ಬೌಲಿಂಗ್ ವಿಷಯಕ್ಕೆ ಬಂದೆ, ಗೌತಮ್ ಗಂಭೀರ್ ಅವ್ರು ಬೇಕಾದವ್ರು ಮಾತ್ರ ಟೀಮ್ ಅಲ್ಲಿ ಇಟ್ಕೊಂಡಂಗೆ ಅನ್ಸುತ್ತೆ. ಯಾಕಂದ್ರೆ ಈ ಶಿವಮ್ ದುಬೆಗೆ ಬೌಲಿಂಗ್ ಕೊಡಲ್ಲ, ಮತ್ತೆ ಫೀಲ್ಡಿಂಗ್ ಅಲ್ಲಿ ಕೂಡ ಅಷ್ಟಷ್ಟು ಮಾತ್ರನೇ, ಮತ್ತೆ ಬ್ಯಾಟಿಂಗ್ ಅಲ್ಲಿ ಕೂಡ ಅಷ್ಟಷ್ಟು ಮಾತ್ರನೇ ಈ ಇನ್ನಿಂಗ್ಸ್ ಎಲ್ಲ. ಮತ್ತೆ ವಾಷಿಂಗ್ಟನ್ ಸುಂದರ್ ಏನಕ್ಕಿದ್ದಾರೋ ಏನಕ್ಕಿಲ್ವೋ ಗೊತ್ತಿಲ್ಲ. ಅಂದ್ರೆ ಬ್ಯಾಟಿಂಗು ಆಡಲ್ಲ ಮತ್ತೆ ಬೌಲಿಂಗು ಕೊಡಲ್ಲ, ಸುಮ್ನೆ ಇದ್ದು ಇಲ್ದಿರೋ ತರ ಇದಾರೆ. ಶೆಲ್ಡೆ ಈ ಪ್ಲೇಯರ್ IPL ಅಲ್ಲಿ ಈ ಪ್ಲೇಯರ್ ಮುಂಬೈ ಪ್ಲೇಯರ್ ಆಗಿದ್ದಕ್ಕೆ ಇವಾಗ ಟೀಮ್ ಅಲ್ಲಿ ಇದಾನ? ಇಲ್ಲಾಂದ್ರೆ IPL ಅಲ್ಲಿ ಅಷ್ಟೇನು ಪರ್ಫಾರ್ಮೆನ್ಸ್ ಇಲ್ಲ ಆದ್ರೂ ಟೀಮ್ ಅಲ್ಲಿ ಆಡ್ತಾ ಇದಾರೆ ಅಂದ್ರೆ ಇದು ಗೌತಮ್ ಗಂಭೀರ್ ಅವ್ರು ಮಾಡಿರೋ ಪ್ಲೇಯರ್. ಮತ್ತೆ ಹರ್ಷಿತ್ ರಾಣಾ 1-2-3 ಮ್ಯಾಚ್ ಆಡಿದ್ರು, ಮತ್ತೆ ಅಷ್ಟೇನು ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತ ಬಿಟ್ಕೊಟ್ರು. ಇವಾಗ ಬ್ಯಾಟ್ ಎಕ್ಸಾಂಪಲ್ ಸಂಜು ಸ್ಯಾಮ್ಸನ್ ತಗೊಂಡ್ರೆ, ಸಂಜು ಸ್ಯಾಮ್ಸನ್ 3 ಮ್ಯಾಚ್ ಆಡಿಸಿದ್ರು, ಆಡಿ ನೋಡಿದ್ರು. ಅಲ್ಲಿ ಸಂಜು ಸ್ಯಾಮ್ಸನ್ ಅಷ್ಟೇನು ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂದ ತಕ್ಷಣನೇ ಡ್ರಾಪ್ ಮಾಡಿಬಿಟ್ಟು ವೈಭವ್ ಸೂರ್ಯವಂಶಿಗೆ 3 ಮ್ಯಾಚ್ ಕೊಟ್ರು. ಮತ್ತೆ ವೈಭವ್ ಸೂರ್ಯವಂಶಿನೂ 3 ಮ್ಯಾಚ್ ಆಡಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತ ಮತ್ತೆ ಅವ್ರನ್ನ ಡ್ರಾಪ್ ಮಾಡಿ ಸಂಜು ಸ್ಯಾಮ್ಸನ್ ತಗೊಂಡ್ರು. ಇಲ್ಲಿ ಮ್ಯಾಟರ್ ಏನಪ್ಪಾ ಅಂದ್ರೆ ಒಬ್ಬ ಪ್ಲೇಯರ್ 3 ಮ್ಯಾಚ್ ಆಡಿಲ್ಲ ಅಂದ್ರೆ ಇನ್ನೊಂದ್ 2 ಮ್ಯಾಚ್ ನೋಡ್ಬೇಕಾಗಿತ್ತು. ಅದ್ ಬಿಟ್ಬಿಟ್ಟು ಆ ಪ್ಲೇಯರ್ ನ ಡ್ರಾಪ್ ಮಾಡಿ ಇನ್ನೊಬ್ಬ ಪ್ಲೇಯರ್ ನ ತಗೊಂತಾ ಇದಾರೆ. ಮತ್ತೆ ಇದು ಒಂದು ಮ್ಯಾಜಿಕ್ ಚೇರ್ ತರ ಐತೆ, ಪ್ರಾಪರ್ ಸೆಕ್ಯೂರಿಟಿ ಇಲ್ಲ ಒಬ್ಬ ಪ್ಲೇಯರ್ಗೆ. ಅಂದ್ರೆ ನಾನು ಆಡಿದ್ರೇನೆ ಇಲ್ಲಿ ಇರ್ತೀನಿ ಅನ್ನೋ ಭಯದಲ್ಲಿ ಆಡ್ತಾ ಇದಾರೆ ಹೊರತು ನಾನು ಆಡ್ಬೇಕು ಟೀಮ್ ಇಂಡಿಯಾಗೆ ಅಂತ ಯಾವ ಪ್ಲೇಯರ್ ಆಡ್ತಾ ಇಲ್ಲ. ಮತ್ತೆ ಇದ್ರಲ್ಲಿ ಎಲ್ಲ ಲೆಫ್ಟ್ ಹ್ಯಾಂಡರ್ಸ್ ನೋಡ್ಕೊಂಡ್ರೆ ಒಂದ್ ಸೈಡ್ ಇಂದ ಫಸ್ಟ್ ಇಂದ 7 ಮೆಂಬರ್ಸ್ ಗಳು ಲೆಫ್ಟ್ ಹ್ಯಾಂಡರ್ಸ್ ಇದಾರೆ. ಇದರಲ್ಲಿ ಶ್ರೇಯಸ್ ಅಯ್ಯರ್ ಒಬ್ರೆ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಮತ್ತೆ ಈ ಶ್ರೇಯಸ್ ಅಯ್ಯರ್ ಒಬ್ರೆ ಪಿಚ್ ಕಂಡೀಷನ್ ತಕ್ಕಂತೆ ಆಡಿದ್ದು. ಇವಾಗ ಐರ್ಲೆಂಡ್ ಮತ್ತೆ ಇಂಗ್ಲೆಂಡ್ ಮೇಲೆ ಈ ತರ ಆಯ್ತು. ಮತ್ತೆ ನೆಕ್ಸ್ಟ್ ಬರೋ ಟೀಮ್ಗಳೇನಿದೆ ಜಿಂಬಾಬ್ವೆ, ಮತ್ತೆ ಇದ್ರ ಮೇಲೆ ಏನಾದ್ರು 3-0 ವೈಟ್ ವಾಶ್ ಏನ್ ಆಡ್ಬಿಟ್ರೆ ಟೀಮ್ ಇಂಡಿಯಾ ಇನ್ನೂ ಡೌನ್ ಫಾಲ್ ಹೊರಟೋಗುತ್ತೆ. ಇದೊಂದು ಟೀಮ್ ಇಂಡಿಯಾ, ಇದು ಪಾಕಿಸ್ತಾನ ಇಲ್ಲಾಂದ್ರೆ ಜಿಂಬಾಬ್ವೆ, ಐರ್ಲೆಂಡ್ ಆ ತರ ಟೀಮ್ಸ್ ಈ ತರ ವೈಟ್ ವಾಶ್ ಮಾಡ್ಕೊಂಡು ಸೋತೋಗಿದ್ರೆ ಹೋಗ್ಬೋದು. ಆದ್ರೆ ವರ್ಲ್ಡ್ ಕಪ್ ಗೆದ್ದಿರೋ ಟೀಮ್ ಇಂಡಿಯಾ ಈ ತರ ಆಡ್ತಾ ಇದೆ ಅಂದ್ರೆ ತುಂಬಾ ನೋವಾಗುತ್ತೆ. ಮತ್ತೆ ಮತ್ತೆ ಶ್ರೇಯಸ್ ಅಯ್ಯರ್ ನ ಎಲ್ಲಾರು ಬ್ಲೇಮ್ ಮಾಡ್ತಾ ಇದಾರೆ. ಆದ್ರೆ ಇಲ್ಲಿ ಟೀಮು ಕ್ಯಾಪ್ಟನ್ ಕೇಳಿರೋ ಟೀಮ್ ಕೊಡ್ತಾ ಇದ್ರ, ಇಲ್ಲಾಂದ್ರೆ ಕೋಚ್ ಹೇಳಿರೋ ಟೀಮ್ ಮಾಡ್ತಾ ಇದೆ ಅಂತ ಕೂಡ ಒಂದು ಕೂಡ ಅರ್ಥ ಆಗಲ್ಲ. ಯಾಕಂದ್ರೆ ಒಂದ್ಸರಿ ಇರೋ ಟೀಮ್ ಮಾಡಿಲ್ಲ ಅಂದ್ರೆ ಅವಾಗ ಬ್ಲೇಮ್ ಮಾಡ್ಬೋದು ಕ್ಯಾಪ್ಟನ್ ನ. ಇವಾಗ ಕೋಚ್ ಮಾಡಿರೋ ಟೀಮ್ ಏನಾದ್ರು ಕಿಲ್ಲಾಡಿದ್ರೆ, ಮ್ಯಾಚ್ ಅಲ್ಲಿ ಆಡಿದ್ರೆ ಅವಾಗ ಬ್ಲೇಮ್ ಮಾಡ್ಬೇಕಾದ್ರೆ ಕೋಚ್ ನ, ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ನ ಅಲ್ಲ. ಮತ್ತೆ ತುಂಬಾ ಸೀನಿಯರ್ಸ್ ಪ್ಲೇಯರ್ಸ್ ನ ಮಿಸ್ ಆಗ್ತಾ ಇದ್ದಂಗೆ ಒಂದು ಫೀಲ್ ಅನ್ಸುತ್ತೆ ಈ ಮ್ಯಾಚ್ ಎಲ್ಲ ನೋಡ್ತಾ ಇದ್ರೆ. ಲೈಕ್ ಸಿರಾಜ್ ಮತ್ತೆ ಬುಮ್ರಾ, ಹಾರ್ದಿಕ್ ಪಾಂಡ್ಯ ಇಂಥ ಪ್ಲೇಯರ್ಸ್ ನ ಮಿಸ್ ಆದಂಗೆ. ಮತ್ತೆ ಇದೇ ತರ ಹೋದ್ರೆ ಇನ್ನು ತುಂಬಾ ಕಷ್ಟ ಆಗ್ಬಿಡುತ್ತೆ BCCIಗೆ ಇವಾಗ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ. ಮತ್ತೆ ನೆಕ್ಸ್ಟ್ ವರ್ಲ್ಡ್ ಕಪ್ 2027 ವರ್ಲ್ಡ್ ಕಪ್ ದೂರ ಏನಿಲ್ಲ, ಹತ್ರ ಇರೋದು. ಟೀಮ್ ಇಂಡಿಯಾ ಇವಾಗಾದ್ರೂ ಬ್ಯಾಕಪ್ ಮಾಡಿ ಚೆನ್ನಾಗಿರೋ ಪ್ಲೇಯರ್ಸ್ ನ ಸೆಲೆಕ್ಟ್ ಮಾಡಿ ಇನ್ನು ಬ್ಯಾಕಪ್ ಕೊಡ್ಬೇಕು ಅಂತ ಒಳ್ಳೆ ಕಂಬ್ಯಾಕ್ ಕೊಟ್ಬಿಟ್ಟು ಮತ್ತೆ ನಂಬರ್ 1 ಆಗ್ಬೇಕಂತ ನೋಡೋಣ. ಮತ್ತೆ ನೆಕ್ಸ್ಟ್ ಬರೋ ಜಿಂಬಾಬ್ವೆ ಟೀಮ್ ಅಲ್ಲಿ ಯಾವ ತರ ಪ್ಲೇಯಿಂಗ್ 11 ಇರುತ್ತೆ, ಯಾವ ತರ ಕಂಡೀಷನ್ಸ್ ತಗೊಂತಾರೆ, ಯಾವ ತರ ಚೇಂಜಸ್ ಮಾಡ್ತಾರೆ ಗೌತಮ್ ಗಂಭೀರ್ ಮತ್ತೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಯಲ್ಲಿ. ಸೊ ನೋಡೋಣ. ಸೊ ಈ ವಿಡಿಯೋ ಲಾಸ್ಟ್ ಆಫ್ ನೋಡಿದ್ರೆ ಥ್ಯಾಂಕ್ಸ್. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಗೆ ಯಾವ ತರ ಟೀಮ್ ಇಂಡಿಯಾನ ಚೇಂಜ್ ಮಾಡಿದ್ರೆ ಕಮ್ ಬ್ಯಾಕ್ ಕೊಡುತ್ತೆ ಅಂತ ಜಸ್ಟ್ ಕಾಮೆಂಟ್ ಮಾಡಿ, ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.